ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾ ಲಂಡನ್ ಅಂಡರ್ ಗ್ರೌಂಡ್ ರೈಲ್ವೆ ಸಿಸ್ಟಮ್ ಬಗ್ಗೆ? ಅದು ಸುಮಾರು 400 ಕಿಲೋಮೀಟರ್ ಪ್ರದೇಶಕ್ಕೆ ಹರಡಿಕೊಂಡಿದೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಇಷ್ಟು ದೊಡ್ಡ ಕತ್ತಲು, ಭಯಾನಕ ಅಂಡರ್ ಗ್ರೌಂಡ್ ಜಾಗ, ಅಲ್ಲಿ ಸಾವಿರಾರು ರಹಸ್ಯಗಳು ಹೂತು ಹೋಗಿವೆ. ಈ ರೈಲ್ವೆ ವ್ಯವಸ್ಥೆಯ ನಿರ್ಮಾಣ 19ನೇ ಶತಮಾನದಲ್ಲಿ ಶುರುವಾಯಿತು. ಅದೆಲ್ಲ ಆದಮೇಲೆ ಅಲ್ಲಿ ಎಷ್ಟು ವಿಚಿತ್ರ ಘಟನೆಗಳು ನಡೆದಿವೆ ಅಂದರೆ ಕೇಳಿದ್ರೆ ನಿಜಕ್ಕೂ ನಡಗೋಗ್ತೀರಾ. ನಾನು ನಿಮ್ಗೆ ಹೇಳ್ತಿರೋ ಇವತ್ತಿನ ಕತೆ ಕೇವಲ ಹಾರರ್ ಸ್ಟೋರಿ ಮಾತ್ರ ಅಲ್ಲ, ಅವು ನಿಜವಾದ ಘಟನೆಗಳು. ಅವುಗಳನ್ನು ಜನರು ಸ್ವಂತ ಅನುಭವಿಸಿದ್ದಾರೆ. ಈ ಕತೆ ಶುರು ಮಾಡುವುದಕ್ಕಿಂತ ಮೊದಲು ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಅಂಡ್ ಹಿಸ್ಟಾರಿಕಲ್ ವಿಡಿಯೋಗಳು ನಿಮ್ಗೆ ಏನಾದ್ರು ಬೇಕಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇವಾಗ ಶುರುವಾಗಲಿದೆ. ಲಂಡನ್ನ ಅಂಡರ್ಗ್ರೌಂಡ್ ಏನಿದೆ, ಇಲ್ಲಿ 400 ಕಿಲೋಮೀಟರ್ ಉದ್ದವಾಗಿದೆ. ಅದರಲ್ಲಿ 6 ಗೋಸ್ಟ್ ಸ್ಟೇಷನ್ಗಳು ಕೂಡ ಬರ್ತವೆ. ಅದರಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ. ಇವತ್ತಿನ ಕತೆ ಪ್ರಾರಂಭವಾಗುವುದು ಬ್ರಿಟಿಷ್ ಮ್ಯೂಸಿಯಂ ಸ್ಟೇಷನ್ನಿಂದ. ಒಂದು ಕಾಲದಲ್ಲಿ ಇದು ಸೆಂಟ್ರಲ್ ಲೈನ್ನ ಒಂದು ಸ್ಟಾಪ್ ಆಗಿತ್ತು. ಆದರೆ ಇವತ್ತು ಇದನ್ನು ಗೋಸ್ಟ್ ಸ್ಟೇಷನ್ ಅಂತಾನೆ ಕರೀತಾರೆ. ಗೋಸ್ಟ್ ಸ್ಟೇಷನ್ ಅಂದರೆ ಅಲ್ಲಿ ಭೂತ ಇದೆ ಅಂತಲ್ಲ, ಆದರೆ ಅದು ಸಾರ್ವಜನಿಕರ ಪ್ರಯಾಣಕ್ಕೆ ಮುಚ್ಚಲ್ಪಟ್ಟಿದೆ. ಇವತ್ತು ಇದನ್ನು ಕೇವಲ ಮೇಂಟೆನೆನ್ಸ್ ಅಥವಾ ಸ್ಟೋರೇಜ್ ಕೆಲಸಕ್ಕೆ ಬಳಸ್ತಾರೆ. ಈ ತರಹದ ಸ್ಟೇಷನ್ಗಳನ್ನು ಸಿನಿಮಾಗಳ ಶೂಟಿಂಗ್ಗಳಲ್ಲಿ ಹೆಚ್ಚು ಬಳಸ್ತಾರೆ. ಬ್ರಿಟಿಷ್ ಮ್ಯೂಸಿಯಂ ಸ್ಟೇಷನ್ 1900ರಲ್ಲಿ ತೆರೆಯಿತು, ಆದರೆ ಕೇವಲ 1933ರಲ್ಲೇ ಮುಚ್ಚಲಾಯಿತು. ಆದರೆ ಅಷ್ಟು ಸ್ವಲ್ಪ ಸಮಯದೊಳಗೆ ಕೂಡ ಒಂದು ವಿಚಿತ್ರ ಭೂತದ ಕತೆ ಅಲ್ಲಿ ಹುಟ್ಟಿಕೊಂಡಿತು. ಹೇಳ್ತಾರೆ, ಒಂದು ಸೀಕ್ರೆಟ್ ಟನಲ್ ಬ್ರಿಟಿಷ್ ಮ್ಯೂಸಿಯಂನಿಂದ ಈ ಸ್ಟೇಷನ್ಗೆ ಹೋಗ್ತಿತ್ತು. ಮಧ್ಯರಾತ್ರಿ ಸುರಂಗದೊಳಗಿಂದ ಒಬ್ಳು ಈಜಿಪ್ಟ್ನ ಮಹಿಳೆ ಆತ್ಮ ಹೊರಬಂದು ಸ್ಟೇಷನ್ನಲ್ಲಿ ತಿರುಗಾಡ್ತಿತ್ತು. ಅವಳನ್ನು ಕಂಡವರು ಹೇಳ್ತಾರೆ, ಅವಳು ರಾಣಿಯ ತರ ಬಟ್ಟೆ ಹಾಕೊಂಡ್ ಬರ್ತಾ ಇದ್ಲು. ತಲೆ ಮೇಲೆ ಒಂದು ಕಿರೀಟ ಕೂಡ ಇಟ್ಕೊಂಡಿದ್ಲು. ಕಣ್ಣುಗಳು ಬೆಂಕಿಯಂತೆ ಕಾಣಿಸ್ತಾ ಇದ್ವು. ಅವಳು ಜೋರಾಗಿ ಕೀರಾಡ್ತಾ ಇದ್ಲು, ಕಿರ್ಚಾಡ್ತಾ ಇದ್ಲು, ಜನರನ್ನು ಎದುರಿಸ್ತಾ ಇದ್ಲು. ಈ ಭೂತದ ಹೆಸರು ಅಮನ್ ರಾ. ಅವಳು ಬ್ರಿಟಿಷ್ ಮ್ಯೂಸಿಯಂನಲ್ಲಿರೋ ಒಂದು ಶಪಿತಾ ಮಮ್ಮಿಗೆ ಸಂಬಂಧಪಟ್ಟವಳು. ಈ ಮಮ್ಮಿಯನ್ನು 1980ರಲ್ಲಿ ಈಜಿಪ್ಟ್ನ ಲಕ್ಸರ್ನಲ್ಲಿ ಪತ್ತೆ ಹಚ್ಚಿದ್ರು. ಥಾಮಸ್ ಡಗ್ಲಸ್ ಮೋರ್ ಅನ್ನೋ ವ್ಯಕ್ತಿ ಇಂಗ್ಲೆಂಡಿಗೆ ತಂದು ಕೊಟ್ಟಿದ್ದ. ಆದ್ರೆ ಮಮ್ಮಿ ಬಂದ ಕ್ಷಣದಿಂದಲೇ ಅವನ ದುರಾದೃಷ್ಟ ಪ್ರಾರಂಭವಾಯಿತು. ಡಗ್ಲಸ್ ಮೋರ್ ದೊಡ್ಡ ಅಪಘಾತಕ್ಕೆ ಒಳಪಟ್ಟ. ಅವನ ಕೆಲಸಗಾರರು ಸಹಜವಾಗಿ ಸತ್ತರು. ಯಾರೋ ಮಮ್ಮಿಯ ಜೊತೆ ಸಂಪರ್ಕಕ್ಕೆ ಬಂದರೂ ಎಲ್ಲರ ಮೇಲೂ ಕೂಡ ಶಾಪದ ಕಲೆ ಇಳಿತಿತ್ತು. ಒಬ್ಬ ಪತ್ರಕರ್ತ ಈ ಮಮ್ಮಿಯ ಕತೆ ಬರೆಯಲು ಪ್ರಯತ್ನಿಸಿದ, ಆದರೆ ಅವನ ಕುಟುಂಬದ ಮೇಲೆ ದುರದೃಷ್ಟ ಬಿತ್ತು. ಮಮ್ಮಿಯ ಫೋಟೋ ತೆಗೆದ ಫೋಟೋಗ್ರಾಫರ್ ಹೇಳಿದ, ಚಿತ್ರದಲ್ಲಿ ಅಜ್ಞಾತ ಮುಖಗಳು, ಭಯಾನಕ ಕಣ್ಣುಗಳು ಕಾಣಿಸಿಕೊಂಡವು ಅಂತ. ಮತ್ತೆ ಈ ಮಮ್ಮಿಯನ್ನು ಬ್ರಿಟಿಷ್ ಮ್ಯೂಸಿಯಂಗೆ ಕೊಟ್ಟ ನಂತರವೂ ಅದರ ಕೆಟ್ಟ ಹೆಸರು ಹೋಗ್ಲೇ ಇಲ್ಲ. ಸ್ಟಾಫ್ ಅಲ್ಲಿ ಅಸಹಜ ಶಬ್ದಗಳು ಕೂಡ ಕೇಳಿಸಿದ್ವಂತೆ. ಕೆಲವರು ಹೇಳ್ತಿದ್ರು, ಮಮ್ಮಿ ಬಳಿ ಯಾರಾದ್ರೂ ಬಂದ್ರು ಕೂಡ ಅವರು ಅಸಹಜವಾಗಿ ಸತ್ತೋಗ್ತಾ ಇದ್ರು ಅಂತ. ಈ ಸ್ಟೇಷನ್ ಅನ್ನು ಮುಚ್ಚುವ ಮೊದಲು ಪತ್ರಿಕೆಯಲ್ಲಿ ಒಂದು ಚಾಲೆಂಜ್ ಪ್ರಕಟವಾಯಿತು. ಯಾರಾದರೂ ಆ ಸ್ಟೇಷನ್ ನಲ್ಲಿ ಒಂದು ರಾತ್ರಿ ಕಳೆದರೆ ಅವರಿಗೆ ಕ್ಯಾಶ್ ರಿವಾರ್ಡ್. ಆದ್ರೆ ಯಾರು ಧೈರ್ಯನೇ ಮಾಡಲಿಲ್ಲ. ಈ ಕತೆ 1935ರ ಬುಲ್ಡಾಗ್ ಜಾಕ್ ಅನ್ನೋ ಸಿನಿಮಾದಿಂದ ಪ್ರಸಿದ್ಧವಾಯಿತು. ಅಲ್ಲಿ ಒಂದು ಸುರಂಗ, ರೈಲ್ವೆ ಸ್ಟೇಷನ್ ಮತ್ತು ಮ್ಯೂಸಿಯಂ ನಡುವೆ ಸಂಪರ್ಕ ತೋರಿಸಿದ್ದರು. ಚಿತ್ರ ಬಿಡುಗಡೆಯಾದ ನಂತರ ಸ್ಟೇಷನ್ ನಲ್ಲಿ ಜನರು ನಾಪತ್ತೆ, ಅಸಹಜ ಶಬ್ದಗಳು ಕಾಣಿಸಿಕೊಂಡವು. ಇವತ್ತು ಕೆಲವರು ಹೇಳ್ತಾರೆ, ಅಮನ್ ರಾ ನಿಜವಾಗಿಯೂ ಇಂಗ್ಲೆಂಡಿಗೆ ಬಂದಿರಲಿಲ್ಲ, ಇದು ಕೇವಲ ಬ್ರನ್ ಲೆಜೆಂಡ್ ಆಗಿರಬಹುದು. ಆದ್ರೂ ಜನರು ಇನ್ನೂ ಆಲ್ಬೋನ್ ಸ್ಟೇಷನ್ ಹತ್ರ ಹೋಗೋದಕ್ಕೆ ಹೆದರುತ್ತಾರೆ. ನೆಕ್ಸ್ಟ್ ಸ್ಟೇಷನ್ ಬ್ಯಾಂಕ್ ಅಂಡರ್ ಗ್ರೌಂಡ್ ಸ್ಟೇಷನ್ ನ ಬಗ್ಗೆ. ಲಂಡನ್ನ ಫೈನಾನ್ಸ್ ಡಿಸ್ಟ್ರಿಕ್ಟ್ ನ ಹೃದಯದಲ್ಲಿರುವ ಈ ಹಳೆಯ ಸ್ಟೇಷನ್ ಕೂಡ ಹಾಂಟೆಡ್ ಅಂತೆ. ಈ ಸ್ಟೇಷನ್ ಅನ್ನು ಪಿಗ್ ಪಿಟ್ ಮೇಲೆ ಕಟ್ಟಲಾಗಿದೆ, ಅಂದರೆ ಪಿಗ್ ನಿಂದ ಸತ್ತ ಸಾವಿರಾರು ಜನರ ಸಮಾಧಿಯ ಮೇಲೆ. ಸೆಂಟ್ರಲ್ ಮೇರಿ ಲೂನನ್ ಚರ್ಚ್ ನ ಹಳೆಯ ತಳಮಳ ಈ ಪ್ರದೇಶದ ಕೆಳಗಿತ್ತು. 1900ರಲ್ಲಿ ಈ ಸ್ಟೇಷನ್ ನಿರ್ಮಿಸಿದಾಗ ಸುಮಾರು 8,000 ಶವಗಳನ್ನು ಬೇರೆ ಸ್ಮಶಾನಕ್ಕೆ ಕಳಿಸಲಾಯಿತು. ಅದರ ಒಂದು ಎಂಟ್ರೆನ್ಸ್ ಅಂದರೆ ನೇರವಾಗಿ ಹಳೆಯ ತಳಮಳದ ದಾರಿಗೆ ಹೋಗ್ತಿತ್ತು. 1941ರಲ್ಲಿ ಜರ್ಮನ್ ಬಾಂಬ್ ಈ ಸ್ಟೇಷನ್ಗೆ ನೇರವಾಗಿ ತಗುಲಿತು. ಅಂದು ಇದು ಏರ್ ರೈಡರ್ ಶೆಲ್ಟರ್ ಆಗಿ ಬಳಕೆ ಆಯಿತು. ಆ ಬಾಂಬ್ನಲ್ಲಿ ಸುಮಾರು 50 ಜನರು ಸಾವನ್ನಪ್ಪಿದರು. ಇಂದಿಗೂ ಅಲ್ಲಿ ನಿಂತರೆ ಪ್ರೆಸೆನ್ಸ್ ದುಃಖದ ವಾತಾವರಣ ಅನಿಸುತ್ತೆ. ಕೆಲವರು ಅಸಹಜ ದುರ್ವಾಸನೆಗಳನ್ನು ಸಹ ಅನುಭವಿಸುತ್ತಾರೆ. ಅದೇ ಪಿಗ್ ಪಿಟ್ ನ ನೆನಪುಗಳಾಗಿರಬಹುದು. ರಾತ್ರಿಯ ವೇಳೆ ಡೋರ್ಗಳು ತಾನಾಗಿ ಓಪನ್ ಆಗ್ತವೆ, ಹಾಗೆ ತಾನಾಗಿ ಕ್ಲೋಸ್ ಆಗ್ತವೆ, ಹಾಗೆ ಯಾರೋ ಬಾಗಿಲನ್ನು ಬಡಿಯುತ್ತಾರಂತೆ.
ಆದರೆ ಇಲ್ಲಿ ಎಲ್ಲದಕ್ಕಿಂತ ಪ್ರಸಿದ್ಧವಾದ ಆತ್ಮ ಸಾರಾ ವೈಟೆಡ್ ಅಂದರೆ ಬ್ಲಾಕ್ ನನ್ ಅಥವಾ ಥ್ರೆಡ್ ನೀಡಲ್ ಸ್ಟ್ರೇಟ್ನ ಹಳೆ ಮಹಿಳೆ. ಅವಳ ಕತೆ ತುಂಬಾನೇ ದುಃಖಕರ. ಅವಳ ತಮ್ಮ ಫಿಲಿಪ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅವನು ಹಣದ ಆಸೆಗಾಗಿ ಸಾಲ ಮಾಡಿ ಗ್ಯಾಂಬ್ಲಿಂಗ್ ಆರಂಭಿಸಿದ. ಎಲ್ಲವನ್ನು ಕಳೆದುಕೊಂಡ. ನಂತರ ನಕಲಿ ಚೆಕ್ ಮಾಡುವಾಗ ಸಿಕ್ಕಿಬಿದ್ದ. 1812ರಲ್ಲಿ ಅವನಿಗೆ ಮರಣದಂಡನೆ ವಿಧಿಸಲಾಯಿತು. ಸಾರಾಗೆ ಇದರ ಬಗ್ಗೆ ಯಾರು ಕೂಡ ಹೇಳಿರಲಿಲ್ಲ. ಅವಳು ವರ್ಷಗಳವರೆಗೆ ಬ್ಯಾಂಕ್ಗೆ ಹೋಗ್ತಾ ತಮ್ಮನನ್ನು ಹುಡುಕ್ತಾ ಇದ್ಲು. ಸ್ಟಾಫ್ಗಳು ಏನು ಕೂಡ ಹೇಳಿರಲಿಲ್ಲ. ಅವಳನ್ನು ಕೂಡ ಬ್ಲ್ಯಾಕ್ ನನ್ ಅಂತ ಕರೆದ್ರು. ಅವಳು ಕೂಡ 1837ರಿಂದ 1842ರ ಮಧ್ಯೆ ಸತ್ತಳು. ಅವಳ ಆತ್ಮ ಇನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಅಂಡರ್ ಗ್ರೌಂಡ್ ಸ್ಟೇಷನ್ ಅಲ್ಲಿ ತಿರುಗುತ್ತಿರುತ್ತಂತೆ. 2001ರಲ್ಲಿ ಒಬ್ಬ ಪ್ಯಾಸೆಂಜರ್ ರಾತ್ರಿ 2 ಗಂಟೆಗೆ ಕಪ್ಪು ಉಡುಪಿನ ಮಹಿಳೆಯನ್ನು ನೋಡಿದ. ಆದರೆ ಸೆಕೆಂಡ್ಗಳಲ್ಲಿ ಅವಳು ಕಾಣೆ ಆಗೋದ್ಲು. ಅವಳು ಇನ್ನೂ ಕೂಡ ತನ್ನ ತಮ್ಮನನ್ನು ಹುಡುಕುತ್ತಿದ್ದಾಳ. 1972ರಲ್ಲಿ ಕವೆಂಟ್ ಗಾರ್ಡನ್ ಸ್ಟೇಷನ್ನಲ್ಲಿ ಒಂದು ವಿಚಿತ್ರ ಘಟನೆ. ರಾತ್ರಿ ಕೊನೆಯ ರೈಲ್ ಹೋದ ನಂತರ ಸ್ಟೇಷನ್ ಆಪರೇಟರ್ ಕ್ಲೋಸ್ ಮಾಡ್ತಾ ಇದ್ದ. ಅವನು ನೋಡಿದ ಒಬ್ಬ ಉದ್ದವಾದ ವ್ಯಕ್ತಿ ಹಳೆಯ ಶೈಲಿಯ ಕೋಟ್ ಮತ್ತು ಟಾಪ್ ಹ್ಯಾಟ್ ಅನ್ನು ಧರಿಸಿ ನಿಂತಿದ್ದಂತೆ. ಆಪರೇಟರ್ಗೆ ತುಂಬಾನೇ ಶಾಕ್. ಎಲ್ಲರೂ ಕೂಡ ಹೋಗಿರೋ ಸಮಯ. ಇವನ್ ಯಾರು? ಅವನು ಕೀ ತೆಗೆದುಕೊಳ್ಳಲು ಹೋದ. ಹಿಂದಿರುಗಿ ನೋಡಿದಾಗ ಆ ವ್ಯಕ್ತಿ ಮಾಯವಾಗಿದ್ದ. ಅವನು ಸಹೋದ್ಯೋಗಿಗಳಿಗೆಲ್ಲ ಹೇಳಿದ. ಅವನು ಒಂದು ಹಳೆಯ ಫೋಟೋನನ್ನು ತೋರಿಸಿದರು. ಹೀಗೆ ಕಾಣಿಸ್ತಿದ್ನ ಎಂದು ಕೇಳಿದ. ಆಪರೇಟರ್ ತಕ್ಷಣ ಬೆಚ್ಚಿಬಿದ್ದ. ಆ ಫೋಟೋದಲ್ಲಿದ್ದವನೇ ವಿಲಿಯಂ ಟೆರೇಸ್, ಪ್ರಸಿದ್ಧ ಶೇಕ್ಸ್ಪಿಯರ್ನ ನಟ. 1897ರಲ್ಲಿ ಕೊಲೆಯಾದವನು. 1950ರಿಂದಲೂ ಜನರು ಕವಿಂಟ್ ಗಾರ್ಡನ್ ಟನಲ್ನಲ್ಲಿ ಟಾಪ್ ಹ್ಯಾಟ್ ಧರಿಸಿದ ವ್ಯಕ್ತಿಯ ಭೂತ ನೋಡಿದರೆ ತುಂಬಾನೇ ಬೆಚ್ಚಿ ಬೀಳ್ತಾರೆ ಹಾಗೂ ತುಂಬಾನೇ ಹೆದರು ಬಿಡ್ತಾರೆ. ವಿಲಿಯಂ ಟೆರೇಸ್ ಲಂಡನ್ನ ಅಡಲ್ಫೈ ಥಿಯೇಟರ್ನಲ್ಲಿ ಪ್ರಸಿದ್ಧ ನಟ. ಅವನ ಸ್ನೇಹಿತ ರಿಚರ್ಡ್ ಆರ್ಚರ್ ಪ್ರಿನ್ಸ್ ಅವನ ಮೇಲೆ ತುಂಬಾನೇ ಅಸೂಯೆಯಿಂದ ಚಾಕು ಹಾಕಿ ಕೊಂದ. ಮರಣದ ಮುನ್ನ ತನ್ನ ಪ್ರಿಯೆಯ ಕೈ ಹಿಡಿದು ಹೇಳಿದ, ನಾನು ಮತ್ತೆ ಬರುವೆ. 1920ರ ದಶಕದಲ್ಲಿ ಅವನ ಆತ್ಮ ಥಿಯೇಟರ್ನಲ್ಲಿ ಕಾಣಿಸಿಕೊಂಡಿತು. ಹಸಿರು ಮಂಜು, ಅಜ್ಞಾತ ಕೈಗಳು ನಟಿಯನ್ನು ಹಿಡಿದವು. ಎಲ್ಲರೂ ಭಯಪಟ್ಟರು. ನಂತರ ಸ್ಟೇಷನ್ ಕಟ್ಟಿದಾಗ ಅವನ ಆತ್ಮ ಅಲ್ಲೇ ತಿರುಗಾಡುತ್ತಿರುತ್ತಂತೆ. ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಈಗ ಆ ಪ್ರದೇಶ ಜನರಿಂದ ತುಂಬಿದಿರೋದ್ರಿಂದ ಭೂತ ಕಾಣಿಸೋದಿಲ್ಲ ಅಂತ. ಮತ್ತೆ ಕೆಲವರು ಹೇಳ್ತಾರೆ ಜನರು ಅವನ ಹೆಸರನ್ನೇ ಮರೆತು ಬಿಟ್ಟಿದ್ದಾರೆ, ಆದ್ದರಿಂದ ಅವನ ಆತ್ಮವು ಕೂಡ ಶಾಂತವಾಗಿದೆ ಅಂತ. ಈಗ ಫೆರೆಂಡಿನ್ ಸ್ಟೇಷನ್. ಜನರು ಹೇಳ್ತಾರೆ ಇಲ್ಲಿ ಒಂದು ಹುಡುಗಿಯ ಭೂತ ರಾತ್ರಿ ಹೊತ್ತು ಜೋರಾಗಿ ಕಿರುಚಾಡುತ್ತಿರುವ ಶಬ್ದ ಕೇಳಿಸುತ್ತೆ ಅಂತ. ಅವಳೇ ಎನ್ನಿ ನೈಲರ್, ಕೇವಲ 13 ವರ್ಷದ ಹುಡುಗಿ. ಈ ಸ್ಟೇಷನ್ ನಿರ್ಮಾಣದಕ್ಕಿಂತ ಮುಂಚೆನೆ ಈ ಪ್ರದೇಶ ತುಂಬಾನೇ ಅಪರಾಧಗಳಿಂದ ತುಂಬಿದೆ. ಅವಳು ಒಂದು ತಾಯಿ ಮಗಳ ಜೊತೆ ವಾಸವಾಗಿದ್ದಳು. ಅವರು ಅವಳಿಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು, ಹೊಡಿತಾ ಇದ್ರು, ಊಟ ಕೊಡ್ತಾ ಇರಲಿಲ್ಲ, ಉಪವಾಸ ಕೆಡುತ್ತಾ ಇದ್ರು. ಒಂದು ದಿನ ಅವರು ಆಕೆಯ ಮೇಲೆ ಹಲ್ಲೆ ಮಾಡಿದ ನಂತರ ಅವಳು ಸತ್ತು ಹೋದ್ಲು. ಅವರು ಆ ಶವವನ್ನು ಮಾರಿಯಲ್ಲಿ ಇಟ್ಟರು. ನಂತರ ಚೂರಿಯಿಂದ ಕತ್ತರಿಸಿ ಸುಡೋ ಪ್ರಯತ್ನ ಕೂಡ ಮಾಡಿದ್ರು. ಆದರೆ ವಾಸನೆ ತಾಳಲಾರದೆ ಅವಳ ದೇಹವನ್ನು ಕಾಲುವೆಯಲ್ಲಿ ಎಸೆದರು. ಅದೇ ಸ್ಥಳದಲ್ಲಿ ಫೆರೆಂಡನ್ ಸ್ಟೇಷನ್ ನಿರ್ಮಾಣವಾಯಿತು. ವೈದ್ಯರು ಅದನ್ನು ಅಪಘಾತ ಅಂತ ಹೇಳಿ ಪ್ಲೇಸನ್ನು ಕ್ಲೋಸ್ ಮಾಡಿದ್ರು. ಆದರೆ ವರ್ಷಗಳ ನಂತರ ನಿಜ ಹೊರ ಬಂತು ಮತ್ತು ಇಬ್ಬರಿಗೂ ಶಿಕ್ಷೆ ಆಯಿತು. ಅದೇ ರಾತ್ರಿ ಟ್ರ್ಯಾಕ್ಗಳ ನಡುವೆ ಆನಿಲ್ ನೈಲರ್ನ ಕಿರುಚಾಟ ಕೂಡ ಕೇಳಿಸುತ್ತಂತೆ. ನೆಕ್ಸ್ಟ್ ಸ್ಟೇಷನ್ ಬೆತ್ನಾಲ್ ಗ್ರೀನ್ ಸ್ಟೇಷನ್. 2ನೇ ವಿಶ್ವ ಯುದ್ಧದ ಕಾಲದಲ್ಲಿ ಏರ್ ರೈಡರ್ಸ್ ಶೆಲ್ಟರ್ ಆಗಿ ಬಳಸಲಾಗುತ್ತಿತ್ತು. ಜನರು ಬಾಂಬ್ ದಾಳಿಯ ವೇಳೆ ಕೆಳಗೆ ಓಡೋಗ್ತಾ ಇದ್ರು. ಆದರೆ 3 ಮಾರ್ಚ್ 1943 ಭಯಾನಕ ದುರಂತ ಸಂಭವಿಸಿತು. ಒಬ್ಬ ಮಹಿಳೆ ಬರ್ತಾ ಇರುವಾಗ ಜಾರಿ ಕೆಳಗೆ ಮೆಟ್ಟಿಲಿನ ಮೇಲೆ ಬಿದ್ಲು. ಜನರು ಅವಳ ಮೇಲೆ ಬಿದ್ದರು. ಹೀಗೆ 300ಕ್ಕೂ ಹೆಚ್ಚು ಜನರು ಕುಸಿದು ಬಿದ್ದರು. 173 ಮಂದಿ ಅಲ್ಲೇ ಪ್ರಾಣ ಕಳೆದುಕೊಂಡ್ರು. ಹೀಗಾಗಿ ಮಹಿಳೆಯರು ಮತ್ತು ಮಕ್ಕಳು. ಸರ್ಕಾರ ಈ ಸುದ್ದಿಯನ್ನು 36 ಗಂಟೆ ಒಳಗೆ ಮರ್ತೋಗ್ಬಿಡ್ತು. ನಂತರ ಈ ವರದಿ ಬಾಂಬ್ ಹಿಟ್ ಎಂದು ಹೇಳಿ ಸುಳ್ಳು ಹೇಳಿದ್ರು. 50 ವರ್ಷಗಳ ನಂತರ ಮೆಮೋರಿಯಲ್ ನಿರ್ಮಿಸಲಾಯಿತು. ಈ ಘಟನೆ ಬ್ರಿಟಿಷ್ ಇತಿಹಾಸದಲ್ಲಿನ ಅತಿ ದೊಡ್ಡ ನಾಗರಿಕ ದುರಂತದಲ್ಲಿ ಒಂದಾಗಿದೆ. ಇದೆಲ್ಲ ಆದ್ಮೇಲೆ ಜನರು ಹೇಳ್ತಾರೆ ಬೆಟ್ನಾಲ್ ಗ್ರೀನ್ ಹಾಂಟೆಡ್ ಆಗಿದೆ ಅಂತ. ರಾತ್ರಿ ಅಲ್ಲಿ ಮಕ್ಕಳ ಅಳು, ಮಹಿಳೆಯರ ಕಿರುಚಾಟಗಳು ಕೂಡ ಕೇಳಿಸುತ್ತವೆ. 1981ರಲ್ಲಿ ಒಬ್ಬ ನೈಟ್ ಶಿಫ್ಟ್ ಉದ್ಯೋಗಿ ಸ್ಟೇಷನ್ ಖಾಲಿಯಾಗಿದ್ದರೂ ಕೂಡ ಬಾಲಕರ ಅಳು ಮತ್ತು ಜನರ ಪ್ಯಾನಿಕ್ ಶಬ್ದವನ್ನು ಕೇಳಿದ. ಅವನೇನ್ ಮಾಡ್ದ, ಚೆಕ್ ಮಾಡಿದಾಗ ಅಲ್ಲಿ ಯಾರು ಕೂಡ ಇರಲಿಲ್ಲ. ಆ ರಾತ್ರಿ ಅವನಿಗಾದ ಭಯ
ಅವನ ಜೀವನದಲ್ಲೇ ಕೂಡ ಯಾವತ್ತಿಗೂ ಮರೆಯಲಾಗದಂಥ ಭಯ ಅವನಿಗೆ ಆಯಿತು. ಹೀಗಾಗಿ ಹೌದು, ಲಂಡನ್ ಅಂಡರ್ಗ್ರೌಂಡ್ ಸ್ಟೇಷನ್ಗಳು ನಿಜಕ್ಕೂ ಭಯಾನಕವಾದ ಜಾಗಗಳು. ಬಹುಶಃ ಇನ್ನೂ ಅನೇಕ ರಹಸ್ಯಗಳು ಅಲ್ಲಿ ಹೂತು ಹೋಗಿವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.